ಬೆಳಗಿನ 4 ಗಂಟೆ ಆಯಿತು, ಇನ್ನೂವರೆಗೂ ನಾನು ಮಲ್ಕೊಂಡಿಲ್ಲ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ರಾತ್ರಿ 3 ಗಂಟೆಯಿಂದ ನಾವು ಮಲ್ಕೊಂಡಿಲ್ಲ. ಆ್ಯಕ್ಚುಲಿ ವಿವಾನ್ ಮಲ್ಕೊಂಡಿಲ್ಲ ಇನ್ನುವರೆಗೂ. ಸೊ ಫ್ರೆಂಡ್ಸ್, ಇವಾಗ 4 ಗಂಟೆ ಆಗಿದೆ. ಇನ್ನೇನು ಮಲ್ಕೊಳ್ಳೋದಿಲ್ಲ. ವಿಮಾನ ಮಲಗಿಸ್ಬಿಟ್ಟು ನಂತರ ನಾನು ಮನೆ ಕೆಲಸಕ್ಕೆ ಹೋಗ್ತೀನಿ ಕೆಳಗೆ. ಇನ್ನೂ ನಾವು ಲಕ್ನೋದಾಗ ಅದೀವಿ. ಇನ್ನೂವರೆಗೂ ನಾವು ನಮ್ಮ ಮನೆಗೆ ಬಂದಿಲ್ಲ, ಅಂದರೆ ಆಗ್ರಾಗೆ ಬಂದಿಲ್ಲ. ನನ್ನ ಮಗ ಹುಟ್ಟಿದಾಗ ಒಂದು ಪೂಜೆ ಮಾಡಬೇಕಾಗಿತ್ತು, ಅದನ್ನು ಇವಾಗ ಮಾಡ್ಲಿಕ್ಕತ್ತೀವಿ. ಇವತ್ತು ಮುಂಚೆನೇ ಮಾಡಬೇಕಾಯಿತು, ಬಟ್ ನಮ್ಮ ಮಾವ ತಿಳ್ಕೊಂಡಿರೋ ಸಂಬಂಧ ನಾವು ಮಾಡೋಕ್ಕಾಗಿರಲಿಲ್ಲ. ಬಟ್ ಇವತ್ತು ಅದನ್ನು ಇಟ್ಕೊಂಡೇವಿ. ಆ್ಯಂಡ್ ಇವತ್ತು ನಿಮ್ಮ ಮನೆ ಕೂಡ ತೋರಿಸ್ತೀನಿ ನಾನು, ಎಷ್ಟು ಹಳೆ ಮನೆ ಇದೆ ಅಂತ ಹೇಳಿ. ಈ ಸಾರಿ ದೀಪಾವಳಿ ಸ್ವಲ್ಪ ಡಿಫ್ರೆಂಟ್ ಆಗಿತ್ತಂತಲೇ ಹೇಳ್ಬೋದು. ಇವಾಗ ನಾವು ಈ ವರ್ಷದ ದೀಪಾವಳಿನ ಮಾಡಿರೋ ಈ ಮನೆಯಲ್ಲಿ ನಮ್ಮ ಗಂಡನ ಮುತ್ತ ಅವರೆಲ್ಲ ಇದ್ದ ಮನೆ ಇದೆ ಆ್ಯಕ್ಚುಲಿ. ಸೊ ಆ ಟೈಮಲ್ಲಿ ಈ ಮನೆಯನ್ನು ಕಟ್ಟಿದ್ದು. ನಮ್ಮ ಮಾವನವರು ತೀರ್ಕೊಂಡ್ಮೇಲೆ ನಮ್ಮ ಅತ್ತೆಯವರು ಇದೇ ಮನೇಲಿ ಬಂದು ಇವಾಗಿದ್ದಾರೆ. ಸ್ವಲ್ಪ ಹಳೆ ನೆನಪುಗಳ ಜೊತೆಗೆ ಅವರು ಇದೇ ಮನೇಲಿ ಇರೋದು ಇವಾಗ. ಸೊ ಅದಕ್ಕೋಸ್ಕರ ನಾವೆಲ್ಲ ಇದೇ ಮನೆಯಲ್ಲಿ ಸೇರಿದ್ವಿ. ಈ ಸಾರಿ ದೀಪಾವಳಿನ ನಾವು ಇಲ್ಲೇ ಮಾಡಿದ್ದು. ಮತ್ತೊಂದು ಸ್ಪೆಷಲ್ ಏನು ಅಂದರೆ, ನಮ್ಮ ನಾದ್ನಿ ಅಂದರೆ ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಇವರು ಡೆಲ್ಲಿಯಲ್ಲಿ ಫ್ಯಾಷನ್ ಡಿಸೈನರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇವರು ಕೂಡ 1 ವರ್ಷ ಆಗಿತ್ತು, ಇವ್ರಿಗೆ ರಜಾ ಸಿಕ್ಕಿರಲಿಲ್ಲ ಆ್ಯಕ್ಚುಲಿ ಮನೆಗೆ ಬರೋದಕ್ಕೆ. ಸೊ ಈ ವರ್ಷ ನಾವೆಲ್ಲ ಸೇರಿದ್ವಿ. ಸೊ ಇದು ಕೂಡ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ತುಂಬಾ ಹಳೆ ಕಾಲದ ಮನೆ ಇದೆ ಆ್ಯಕ್ಚುಲಿ. ಆ್ಯಂಡ್ ಇಲ್ಲೆಲ್ಲ ಇರೋದು ತುಂಬ ಚಿಕ್ಕ ಪುಟ್ಟ ಮನೆಗಳು ಕೂಡ ನೀವು ನೋಡ್ತಾ ಇರ್ಬೋದು. ಇದು UP ಲಕ್ನೋ ಸಿಟಿ ಆ್ಯಕ್ಚುಲಿ. ಸೊ ಅದ್ರ ಮಧ್ಯದಲ್ಲಿ ಇದು ಮನೆ ಇರೋದು, ಅಂದರೆ ಅಮೀನಾಬಾದ್ ಹತ್ತಿರ ಇರೋದು. ಅಮೀನಾಬಾದ್ ತುಂಬಾ ಫೇಮಸ್, ಲಕ್ನೋದಲ್ಲಿ ಒಂದು ಫೇಮಸ್ ಮಾರ್ಕೆಟ್. ಇಲ್ಲಿ ತುಂಬ ಚೀಪಾಗಿ ಜ್ಯುವೆಲ್ರೀಸ್ ಮತ್ತು ಕ್ಲಾತ್, ಸೀರೆ ಎಲ್ಲ ಸಿಗುತ್ತೆ. ಸೊ ಇದ್ರ ಬಗ್ಗೆ ನಾನೊಂದು ವಿಡಿಯೋ ಕೂಡ ಮಾಡಿದ್ದೀನಿ ಮುಂಚೆ. ಅದು ನೋಡಿಲ್ಲ ಅಂದರೆ ನಾನು ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ನೋಡ್ಬೋದು. ನಮ್ಮ ಮಾವನವರು ಇಲ್ಲ ಅಂತ ಹೇಳಿ ಸ್ವಲ್ಪ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತುಂಬ ಬೇಜಾರಾಗಿದ್ದರು. ಬಟ್ ಆದರೆ ನಮ್ಮ ಅತ್ತೆಯವರು ಒಬ್ಬರೇ ಫೀಲ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಸೇರಿಬಿಟ್ಟು ಅವರಿರೋ ಮನೆಯಲ್ಲೇ ನಾವು ಈ ಸಾರಿ ದೀಪಾವಳಿನ ಆಚರಿಸೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಪ್ಲ್ಯಾನ್ ಮಾಡಿ ಅಲ್ಲೇ ಸೇರಿದ್ವಿ. ಲಕ್ನೋದಲ್ಲಿ ಗಾಳಿಪಟ ಹಾರಿಸೋದು ಒಂದು ಕಾಂಪಿಟೇಷನ್ ಅಂತಲೇ ನಡೀತಾ ಇರುತ್ತೆ. ಸೊ ಹಬ್ಬದ ಟೈಮಲ್ಲಿ ಇದು ತುಂಬಾ ನಡೆಯೋದು. ಸೊ 2 ರಿಂದ 3 ದಿನ ಗಾಳಿಪಟ ತುಂಬಾ ಸೇಲ್ ಆಗ್ತಾ ಇರುತ್ತೆ ಲಕ್ನೋದಲ್ಲಿ, ಅಂದರೆ UP ಆಲ್ ಓವರ್ದಲ್ಲಿ. ನಾನು ನೋಡಿದ್ದಿಲ್ಲ ಆ್ಯಕ್ಚುಲಿ, ಫಸ್ಟ್ ಟೈಮು. ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ಕರ್ನಾಟಕದಲ್ಲಿ ಈ ಒಂದು ಟ್ರೆಡಿಷ್ನಲ್ ಇಲ್ಲ, ಬಟ್ ಆದರೆ ಇಲ್ಲಿ ಇದು ತುಂಬಾ ಮೇನ್ ಅಂತಲೇ ಹೇಳ್ಬೋದು, ಗಾಳಿಪಟ ಹಾರಿಸೋದು ಆ್ಯಂಡ್ ಕಾಂಪಿಟೇಷನ್ ಗೆಲ್ಲೋದು. ಸೊ ವಿವಾನ್ ಕಡೆಯಿಂದ ಕೂಡ ಗಾಳಿಪಟನ ಹಾರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್. ಸೊ ಆಲ್ಮೋಸ್ಟು ತುಂಬಾ ಒಳ್ಳೆ ಒಂದು ಟೈಮ್ನ ಸ್ಪೆಂಡ್ ಮಾಡಿದ್ವಿ ನಾವು. 9 ದಿನ ನಾವು ರಜೆ ತೊಗೊಂಡ್ಬಿಟ್ಟು ಹೋಗಿದ್ವಿ. ಆ್ಯಂಡ್ ಕಂಪ್ಲೀಟ್ 9 ಡೇಸ್ ಹೇಗೆ ಹೋಯಿತು ಅಂತಲೇ ನಮಗೆ ಗೊತ್ತಾಗಲಿಲ್ಲ. ಸಂಜೆ 21 ದೀಪವನ್ನು ನಾವು ಹಚ್ಚಿಬಿಟ್ಟು ತುಂಬ ಸಿಂಪಲ್ಲಾಗಿ ದೀಪಾವಳಿನ ಈ ಸಾರಿ ಆಚರಿಸಿದ್ವಿ. ಅತಿ ಸಿಂಪಲ್ಲಾಗಿ ನಾವು ಈ ಸಾರಿ ದೀಪಾವಳಿ ಆಚರಿಸಿದ್ರೂ ಕೂಡ ನಾವೆಲ್ಲರೂ ಸೇರಿರೋದೇ ಒಂದು ದೊಡ್ಡ ಒಂದು ದೀಪಾವಳಿ ಗಿಫ್ಟ್ ಅಂತಲೇ ಹೇಳ್ಬೋದು.
ಸೊ ಇದು ಮನೆ ಈ ರೀತಿಯಾಗಿ ಕಾಣಿಸುತ್ತೆ ಫ್ರಂಟಲ್ಲಿ. ಇದು ಪೇಂಟಿಂಗ್ ಇರೋದಲ್ವ, ಈ ಪೇಂಟಿಂಗ್ನ ನನ್ನ ನಾದಿನಿಯವರೇ ಮಾಡಿರೋದು. ಸೊ ಅವರು ಆಲ್ಮೋಸ್ಟು ಪೇಂಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಅವ್ರಿಗೆ. ಸೊ ಆಲ್ಮೋಸ್ಟು ಪೇಂಟಿಂಗ್ ಇವಾಗಲೂ ಕೂಡ ಮಾಡ್ತಾ ಇದ್ದಾರೆ ಅವರು ಇನ್ಸ್ಟಾಗ್ರಾಮಲ್ಲೆಲ್ಲ. ಆ್ಯಂಡ್ ಇದು ನೋಡಿ ತುಂಬ ಹಳೇದಿದೆ ಆ್ಯಕ್ಚುಲಿ, ಅವ್ರು ಕಲಿಯುವಾಗ ಮಾಡಿರೋದು ಇದು. ಆಲ್ಮೋಸ್ಟು ನಿಮಗೆ ಉತ್ತರ ಭಾರತದಲ್ಲಿ ಇದೇ ರೀತಿಯೇ ಮನೆ ಕಟ್ಟಿರೋದು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಯಾಕಂದರೆ ಇಲ್ಲಿ ತುಂಬಾ ಬೇಸಿಗೆ, ತುಂಬಾ ಚಳಿ ಆ್ಯಕ್ಚುಲಿ. ಸೊ ಈ ಟೈಮಲ್ಲಿ ಬೇಸಿಗೆ ಕಾಲದಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರಲಿ ಮನೆಯಲ್ಲಿ ಅಂತ ಹೇಳಿ ಮೇಲ್ಛಾವಣಿನ ಓಪನ್ ಆಗಿ ಹಾಗೆಯೇ ಇಟ್ಟಿರ್ತಾರೆ. ಸೊ ಇನ್ನು ಚಳಿಗಾಲದಲ್ಲಿ ತುಂಬಾ ಚಳಿ ಇರೋದ್ರಿಂದ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಕೂಡ ಬಿಸಿಲು ಬರಲಿ ಅಂತ ಹೇಳಿಬಿಟ್ಟು ಮೇಲ್ಗಡೆ ಛಾವಣಿನ ಓಪನ್ ಆಗಿರೋದ್ರಿಂದ ಸೂರ್ಯನ ಕಿರಣ ಡೈರೆಕ್ಟಾಗಿಯೇ ಮನೆ ಒಳಗಡೆ ಬೀಳುತ್ತೆ. ಸೊ ಇದರಿಂದ ಮನೆ ತುಂಬಾ ಸ್ವಲ್ಪ ಡ್ರೈ ಇರೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಮೆಟ್ಲುಗಳು ಕೂಡ ತುಂಬಾ ಸಣ್ಣದಾಗಿತ್ತು, ಅಷ್ಟೊಂದು ಸಣ್ಣದಾಗಿರಲಿಲ್ಲ, ಬಟ್ ಆದರೆ ಆನ್ ಆನ್ ಎವರೇಜ್ ಸ್ವಲ್ಪ ಸಣ್ಣದಾಗಿ ಇದೆ. ಆ್ಯಂಡ್ ಇದರಲ್ಲಿ ಒಂದು ಮೇಲ್ಗಡೆ ಒಂದು ಬೆಡ್ರೂಮ್ ಥರ ಒಂದು ರೂಮ್ ಇದೆ. ಆ್ಯಂಡ್ ಅದರ ಅಪೋಸಿಟಲ್ಲಿ ಕೂಡ ರೂಮ್ ಇದೆ. ಅಲ್ಲಿ ಮೇಲ್ಗಡೆ ಕೂಡ ಟಾಯ್ಲೆಟ್ ಬಾತ್ರೂಮ್ ಕೂಡ ಮೇಲೆ ಕೂಡ ಇದೆ. ಇಲ್ಲಿ ನಾವು ಬಂದಮೇಲೆ ಹಳೆಯ ಎಲ್ಲ ವಸ್ತುಗಳೇ ಇರೋದು ಆ್ಯಕ್ಚುಲಿ. ಬಟ್ ಇಲ್ಲಿ ಬೆಡ್ ಮತ್ತು ಕಬರ್ಡನ್ನು ನಮ್ಮ ಅತ್ತೆಯವ್ರು ಬಂದಮೇಲೆ ನಾವು ಇಲ್ಲಿ ಹಾಕಿ ಕೊಟ್ಟಿರೋದು. ಸೊ ಅವರು ಇವಾಗ ಇಲ್ಲೇ ಇರ್ತಾರಂತ ಹೇಳಿದ್ನಲ್ವ, ಸೊ ಇಲ್ಲಿ ಅಲ್ಲಿ ಮಲಗೋದವ್ರು ಆ್ಯಕ್ಚುಲಿ. ಇವಾಗ ಮಾತ್ರ ನಾವು ನಮ್ಮ ಪಾಪು ಜೊತೆ ಇಲ್ಲಿ ಮಲಗಿರ್ತೀನಿ. ಸೊ ಇಲ್ಲಿ ಮೇಲ್ಗಡೆ ಪೇಂಟಿಂಗ್ ಕೂಡ ಕಾಣಿಸ್ತಾ ಇದೆ. ಇದು ಕೂಡ ನನ್ನ ನಾದಿನಿನೇ ಮಾಡಿರೋದು ಆ್ಯಕ್ಚುಲಿ. ಅವರು ಕಲಿಯೋ ಟೈಮಲ್ಲಿ ಮಾಡಿರೋದು. ಇವಾಗ ಮಾಡ್ತಾ ಇರೋದೆಲ್ಲ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅವ್ರು ಅಪ್ಡೇಟ್ ಮಾಡೋದು ಆ್ಯಕ್ಚುಲಿ. ಇಲ್ಲಿ ಇಟ್ಟಿರೋ ಟ್ರಂಕ್ ಇದೆಯಲ್ವ, ಈ ಟ್ರಂಕನ್ನು ಆ್ಯಕ್ಚುಲಿ ನಾವು ಓಪನ್ ಮಾಡಿ ಇನ್ನೂವರೆಗೂ ನೋಡಿಲ್ಲ. ಸೊ ಇದು ಕೂಡ ನಮ್ಮ ಮಾವನವ್ರ ಅವ್ರ ಅಪ್ಪ ಅಮ್ಮನ ಕಾಲದಲ್ಲಿ ಇಟ್ಟಿರೋದು ಆ್ಯಕ್ಚುಲಿ. ಸೊ ಇವನ್ನೆಲ್ಲ ಯಾವಾಗಾದ್ರೂ ಪುರ್ಸತ್ನಲ್ಲಿದ್ದಾಗ ಸ್ವಲ್ಪ ಓಪನ್ ಮಾಡಿ ನಾವು ನೋಡ್ತೀವಿ, ನೋಡೋಣ ಏನಿದೆ ಅಂತ ಹೇಳಿ. ಇದನ್ನೆಲ್ಲ ಓಪನ್ ಮಾಡ್ತಾಯಿದ್ರೆ ತುಂಬಾ ಟೈಮ್ ಹೋಗುತ್ತೆ ಅಂತ ಹೇಳಿ ಸ್ವಲ್ಪ ನಾವು ಇದನ್ನೆಲ್ಲ ಅವಾಯ್ಡ್ ಮಾಡಿದ್ವಿ. ಇಲ್ಲಿ ಜಸ್ಟ್ ಒಂದು ಸಣ್ಣ ಬಾಲ್ಕನಿ ಥರ ಮಾಡಿದ್ದಾರೆ ಆ್ಯಕ್ಚುಲಿ. ಅಂಥ ಪರಿ ದೊಡ್ಡದಿಲ್ಲ, ಬಟ್ ಆದರೆ ತುಂಬ ಓಕೆ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟಾಗಿ ಈ ರೀತಿ ಇದೆ ಇದು ಮನೆ ಆ್ಯಕ್ಚುಲಿ. ಇವಾಗ ನಾನು ಹೋಗ್ತಾ ಇರೋದು ಟೇರಸ್ ಹತ್ತಿರ ಹೋಗ್ತಾ ಇರೋದು. ನಾವು ಟೇರಸ್ ಹತ್ರನೇ ಸ್ವಲ್ಪ ಸ್ಟೆಪ್ ಹತ್ತು ಅಲ್ಲಿನೇ ಸ್ವಲ್ಪ ಕೆಲವೊಂದು ಗಿಡಗಳನ್ನ ಇಟ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ಅಲ್ಲಿ ಮೇಲ್ಗಡೆ ಮಂಗಗಳು ತುಂಬ ಬರುತ್ತೆ. ಸೊ ಹೀಗಾಗಿ ಅವು ಗಿಡಗಳನ್ನ ಹಾಳು ಮಾಡುತ್ತೆ ಅಂತ ಕೆಲವೊಂದು ನಾವು ಮನೆ ಒಳಗಡೆ ಇಟ್ಟಿರೋದು. ಹೊರಗಡೆ ಇದು ಮೇಲೆ ಟೇರಸ್ ಈ ರೀತಿ ಇದೆ. ಗಿಡಗಳಲ್ಲಿ ಕಾಬಾಳಿ ಗಿಡ ಹಚ್ಚಿದ್ದೀವಿ ಆ್ಯಕ್ಚುಲಿ. ಅಂದರೆ ಚೆಂಡು ಗಿಡ ಇದು ಕೂಡ ಇಲ್ಲಿತ್ತು ಆ್ಯಕ್ಚುಲಿ. ನಮ್ಮ ಕರ್ನಾಟಕದಲ್ಲಿ ನಾನು ಜಾಸ್ತಿ ನೋಡಿರೋದು ಇದು. ಈ ಗಿಡ ನನ್ನ ಫೇವ್ರೆಟ್ ಆ್ಯಕ್ಚುಲಿ. ಸೊ ಇದು ಇಲ್ಲಿ ಇತ್ತು. ಆ್ಯಂಡ್ ಕರಿಬೇವಿನ ಗಿಡ ಕೂಡ ಇಲ್ಲಿ ಹಚ್ಚಿದ್ದಾರೆ ಇವಾಗ ನಾ ಬಂದ ಮೇಲೇ. ಅದಲ್ಲದೆ ಇಲ್ಲಿ ಅಕ್ಕಿ ಗಿಡ ಅದು ಕೂಡ ಇಲ್ಲಿ ಹಚ್ಚಿರೋದು ಆ್ಯಕ್ಚುಲಿ. ಪೂಜೆ ಮಾಡೋದಕ್ಕೆ ಸ್ವಲ್ಪ ಬೇಕು ಅಂತ ಹಚ್ಕೊಂಡಿರೋದು ಅಷ್ಟೇ. ಇನ್ನು ಈ ಪೂಜೆ ಮಾರ್ನಿಂಗು ಆದಮೇಲೆ ಅದನ್ನು ಯಾವುದೇ ರೀತಿ ಶೂಟ್ ಮಾಡಿಲ್ಲ. ಯಾಕೆ ಅಂತಂದರೆ ಪೂಜೆನ ಯಾರೂ ನೋಡಬಾರ್ದಂತೆ ಆ್ಯಕ್ಚುಲಿ. ನನ್ನ ನಾದಿನಿ ಕೂಡ ಅದನ್ನು ನೋಡಿಲ್ಲ. ಸೊ ಈ ರೀತಿ ಇರೋದ್ರಿಂದ ನಾನು ಯಾವುದೇ ರೀತಿ ಶೂಟ್ ಮಾಡಿಲ್ಲ ಅದ್ರ ಬಗ್ಗೆ. ಸೊ ನೋಡಿದ್ರಲ್ವ, ತುಂಬಾ ಹಳೆ ಮನೆ ಇದೆ. ನಾನು ಸೊಸೆಯಾಗಿ ಬಂದಾಗ ಕೂಡ ಅಲ್ಲೇ ನನ್ನ ಮನೆ ತುಂಬಿಸ್ಕೊಂಡಿರೋದು. ಆ್ಯಂಡ್ ಅಲ್ಲೇ ಒಂದು ಸಣ್ಣ ಪೂಜೆ ಕೂಡ ಮಾಡಿದ್ವಿ ನಾವು. ಇನ್ನೂವರೆಗೆ ಕ್ಲೀನ್ ಮಾಡಿಲ್ಲ ಆ್ಯಕ್ಚುಲಿ, ತುಂಬ ದಿನ ಆಗಿತ್ತು ಅಲ್ಲಿ ಹೋಗಿರಲಿಲ್ಲ. ಆ್ಯಂಡ್ ಇನ್ನು ಬರ್ತಾ ಕ್ಲೀನ್ ಮಾಡ್ತೀವಿ ಮನೇನ. ಆ್ಯಂಡ್ ಓಕೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಕ್ಲೋಸ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.